ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎರಡನೇ ಬುಕ್ನಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಒಂದು ಚಾಪ್ಟರ್ ಇದೆ, ಬಹುಶಃ ಚಾಪ್ಟರ್ ನಂಬರ್ 10 ಅಂತ ಅನಿಸುತ್ತೆ. ಅದನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಸರ್ ಇದನ್ನು ಚಾಪ್ಟರ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀರಿ, ಇದೊಂದು ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರು. ಎಸ್, ಐ ವಾಸ್ ಲಿಟ್ಲ್ ಬಿಟ್ ಬ್ಯುಸಿ ವಿತ್ ಅದರ್ ಆ್ಯಕ್ಟಿವಿಟೀಸ್, ಸೊ ಐ ಕುಡ್ ನಾಟ್ ಸ್ಟಾರ್ಟ್ ದಿಸ್ ಚಾಪ್ಟರ್. ಬಟ್ ಎನಿವೆ, ನೌ ಐ ಆಮ್ ಸ್ಟಾರ್ಟಿಂಗ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ದಿಸ್ ಚಾಪ್ಟರ್ here onwards, and I will try to finish this chapter in maximum of 3 videos. ಆಮೇಲೆ ನೋಟ್ಸನ್ನು ಆ್ಯಸ್ ಯೂಶುವಲ್ ಲಿಂಕಲ್ಲಿ ಹಾಕಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ ಲಿಂಕನ್ನು ಕ್ಲಿಕ್ ಮಾಡಿ PDF ಓಪನ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಬೇಕು ಅಂದರೆ ಪ್ರಿಂಟ್ ತೊಗೊಳ್ಳಿ. ಪ್ರಿಂಟ್ ತೊಗೊಂಡು ನಿಮ್ಗೆ ಯಾವ್ಯಾವ್ದು ಇಂಪಾರ್ಟೆಂಟು ಅದನ್ನು ಹೈಲೈಟ್ ಮಾಡಿ. ಮತ್ತು ನನ್ನ ನೋಟ್ಸು ಬರೀ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ ಅಷ್ಟೇ ಅಲ್ಲ, ಸ್ವಲ್ಪ ಅಡಿಷನಲ್ ಆಗು ಇರುತ್ತೆ ಇನ್ಫಾರ್ಮೇಷನ್ನು. ಅದು CETಗೆ ನೀಟ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಭಾಳಷ್ಟು ಜನ ಸರ್ ನೀಟ್ ಸ್ಟಾರ್ಟ್ ಮಾಡಿ, CET ಸ್ಟಾರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ. ಆಲ್ರೆಡಿ CET ಕ್ವಶನ್ಸ್ದು ಒಂದಷ್ಟು ವೀಡಿಯೋಸ್ ಇದೆ ನನ್ನ ಪ್ಲೇ ಲಿಸ್ಟಲ್ಲಿ. ಸ್ವಲ್ಪ ನನ್ನ ಚಾನಲನ್ನು ನೀಟಾಗಿ ಒಂದ್ಸತಿ ಚೆಕ್ ಮಾಡಿ. ನೀಟ್ ಬೇಸ್ಡ್ ಕ್ವಶನ್ಸ್ ಇನ್ನು ನಾನು ಸ್ಟಾರ್ಟ್ ಮಾಡಿಲ್ಲ, ಮಾಡ್ತೀನಿ. ಮೇ ಬಿ ಇನ್ ಅನದರ್ 15 days ಐ ವಿಲ್ ಸ್ಟಾರ್ಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕಮ್ ಲೆಟ್ ಅಸ್ ಪ್ರೊಸೀಡ್. ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಏನು ಚಾಪ್ಟರ್ ಇದೆಯಲ್ಲ, ಇದು ಕಂಟಿನ್ಯೂಯೇಷನ್ ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಹಿಂದಿನ ವಿಡಿಯೋಗಳಲ್ಲಿ ನಾವು ಒಂದು ಸಾಲಿಡ್ನ ಪ್ರಾಪರ್ಟಿ ಏನು, ಅದು ಎಲಾಸ್ಟಿಕ್ ಯಾವಾಗ ಆಗುತ್ತೆ, ಪ್ಲಾಸ್ಟಿಕ್ ಯಾವಾಗ ಆಗುತ್ತೆ, ಆಮೇಲೆ ಈ ಸ್ಟ್ರೆಸ್ ಅಂದರೆ ಏನು, ಸ್ಟ್ರೈನ್ ಅಂದರೆ ಏನು, ಎಲಾಸ್ಟಿಕ್ ಮಾಡ್ಯುಲೈ, ಆಮೇಲೆ ಲಿಮಿಟ್ಸ್ 2-3 ಥರದ ಲಿಮಿಟ್, ಎಲಾಸ್ಟಿಕ್ ಲಿಮಿಟ್ ಅಂತ, ಟೆನ್ಸೈಲ್ ಸ್ಟ್ರೆಂತ್ ಅಂತ, ಈಲ್ಡ್ ಪಾಯಿಂಟ್ ಅಂತ, ಬ್ರೇಕಿಂಗ್ ಪಾಯಿಂಟ್ ಅಂತ, ಇವೆಲ್ಲ ಚರ್ಚೆ ಮಾಡಿದ್ದೀವಿ. ಆಮೇಲೆ ಅವುಗಳ ಇಂಪಾರ್ಟೆನ್ಸ್ ಏನು, ಎಲಾಸ್ಟಿಕ್ ಮೆಟೀರಿಯಲ್ಸ್ನ ಇಂಪಾರ್ಟೆನ್ಸ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಚಾಪ್ಟರ್ನಲ್ಲಿ ವಿ ಫೋಕಸ್ ಮೇನ್ಲಿ ಆನ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಲಿಕ್ವಿಡ್ ಮತ್ತು ಗ್ಯಾಸ್ ಎರಡನ್ನು ಸೇರಿ ಫ್ಲೂಯಿಡ್ ಅಂತ ಕರೀತಾರೆ. ಯಾಕೆ ಫ್ಲೂಯಿಡ್ ಅಂತ ಕರೀತಾರೆ? ಬಹಳ ಸಿಂಪಲ್ ಆನ್ಸರ್. ಈ ನೀರು, ಬೆಸ್ಟ್ ಎಕ್ಸಾಂಪಲ್ ನೀರು ಮತ್ತು ಗಾಳಿ. ನೀರು ಮತ್ತು ಗಾಳಿಯನ್ನು ನಾವು ಫ್ಲೂಯಿಡ್ ಅಂತ ಕರಿಬೋದು. ಯಾಕೆ ಅಂತಂದರೆ ಅವು ಹರಿಯೋ ಗುಣ ಇದೆ, ಹರ್ಕೊಂಡು ಹೋಗೋ ಗುಣ ಇದೆ. ಹರ್ಕೊಂಡು ಹೋಗೋ ಗುಣ ಇರೋದ್ರಿಂದ, ಫ್ಲೋ ಆಗೋ ಗುಣ ಇರೋದ್ರಿಂದ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಒಂದು ಸಬ್ಸ್ಟೆನ್ಸನ್ನು ನಾವು 3 ಭಾಗವಾಗಿ ವಿಂಗಡಿಸ್ಬೋದು. ವಾಟ್ ಎವರ್ ದ ಮ್ಯಾಟರ್ ವಿಚ್ ಈಸ್ ದೇರ್ ಅರೌಂಡ್ ಅಸ್, ವಿ ಕ್ಲಾಸಿಫೈ ಇಂಟು 3 ಗ್ರೂಪ್ಸ್, ನೇಮ್ಲಿ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಸಾಲಿಡ್ ಒಂದು ಕಡೆ ಇಟ್ಬಿಟ್ರೆ ಅದು ಅಲ್ಲೇ ಇರುತ್ತೆ, ಹರ್ಕೊಂಡು ಹೋಗೋದಿಲ್ಲ. ಆದರೆ ಲಿಕ್ವಿಡ್ ಮತ್ತು ಗ್ಯಾಸ್ಗೆ ಫ್ಲೋ ಆಗೋ ಗುಣ ಇದೆ, ಹರಿದು ಹೋಗುವ ಗುಣ ಇರೋದ್ರಿಂದ, ಫ್ಲೋ ಆಗೋ ಗುಣ ಇರೋದ್ರಿಂದ ಅದನ್ನು ನಾವು ಫ್ಲೂಯಿಡ್ ಅಂತ ಕರಿತೀವಿ. ಸೊ ಇನ್ನು ಮುಂದೆ ನಾನು ಫ್ಲೂಯಿಡ್ ಅಂದರೆ ಅದು ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಕೂಡ ಆಗಿರಬಹುದು. ಆಯ್ತಾ? ಈಗ ಇಷ್ಟು ಹೇಳಿದ ಮೇಲೆ ಫಸ್ಟು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಈ ಸ್ಟೇಟ್ಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸಾಲಿಡ್ ಅಂದರೆ ಗಟ್ಟಿ, ಕನ್ನಡದಲ್ಲಿ ಘನ ರೂಪ ಅಂತ ಕರಿತೀವಿ. ಒಂದು ಕಲ್ಲಿರ್ಬೋದು, ಅಥವಾ ಪೆನ್ ಇರ್ಬೋದು, ಒಂದು ಐಸ್ ಕ್ಯೂಬ್ ಇರ್ಬೋದು, ಒಂದು ಐರನ್ ಪೀಸ್ ಇರ್ಬೋದು, ಅಥವಾ ಒಂದು ಮರದ ತುಂಡಿರ್ಬೋದು, ಇವೆಲ್ಲನೂ ಸಾಲಿಡ್ ಫಾರ್ಮ್. ಸಾಲಿಡ್ ಅಲ್ಲಿ ಮಾಲಿಕ್ಯೂಲ್ಸ್ಗಳು ತುಂಬ ಹತ್ತಿರದಲ್ಲಿರ್ತವೆ, ಮತ್ತೆ ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್ ಒಂದು ಬಾಂಡ್ ಇರುತ್ತೆ, ಅದು ಸ್ಟ್ರಾಂಗ್ ಆಗಿರುತ್ತೆ. ಮಾಲಿಕ್ಯೂಲ್ಸ್ ಅಷ್ಟು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕೆ ಆಗೋದೇ ಇಲ್ಲ. ಅಟ್ಮೋಸ್ಟ್ ಏನಪ್ಪ ಅಂದರೆ ಅವು ಹೀಗೆ ಹೀಗೆ ಅಥವಾ ಹೀಗೆ ಹೀಗೆ ವೈಬ್ರೇಟ್ ಆಗ್ಬೋದು ಅಷ್ಟೇ. ಹಿಂದೆ ಮುಂದೆ ಹಿಂದೆ ಮುಂದೆ ಅಕ್ಕಪಕ್ಕ ಮೇಲೆ ಕೆಳಗೆ ವೈಬ್ರೇಟ್ ಆಗ್ಬೋದು, ಬಿಟ್ಟರೆ ಒಂದನ್ನು ಬಿಟ್ಟು ಇನ್ನೊಂದು ಬಿಟ್ಟು ದೂರ ಹೋಗಕ್ಕೆ ಆಗೋದೇ ಇಲ್ಲ. ದೇ ಆರ್ ಟೈಟ್ಲಿ ಬೌಂಡ್ ಟುಗೆದರ್. ಸೊ ದಟ್ ಈಸ್ ವೈ ಸಾಲಿಡ್ಸ್ ಆರ್ ಆಲ್ವೇಸ್ ಸ್ಟೇಬಲ್. ಓಕೆ, ಲಿಕ್ವಿಡಿಗೆ ಬಂದರೆ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಬಾಂಡಿಂಗ್ ಇದ್ರೂ ಅದು ಸ್ಟ್ರಾಂಗ್ ಆಗಿರೋದಿಲ್ಲ. ಮಾಲಿಕ್ಯೂಲ್ಸ್ಗಳು ಹರ್ಕೊಂಡು ಹೋಗೋದಕ್ಕೆ, ಮೂವ್ ಆಗಲಿಕ್ಕೆ ಪ್ರಾವಿಷನ್ ಇರುತ್ತೆ, ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಅದೇ ಗ್ಯಾಸಿಗೆ ಬಂದರೆ ಮಾಲಿಕ್ಯೂಲ್ಸ್ ತುಂಬ ಫ್ರೀಡಮ್ ಇರುತ್ತೆ, ಯಾವ ದಿಕ್ಕಿನಲ್ಲಿ ಬೇಕಾದರೂ ಹೋಗಬಹುದು. ಸೊ ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್, ಆಟಮ್ ಟು ಆಟಮ್, ನಮಗೆಲ್ಲ ಗೊತ್ತು ಪ್ರತಿಯೊಂದು ವಸ್ತು ಕೂಡ ಒಂದು ಮಾಲಿಕ್ಯೂಲ್ಗಳಿಂದ ಮಾಡಲ್ಪಟ್ಟಿದೆ. ಈಚ್ ಆ್ಯಂಡ್ ಎವ್ರಿ ಸಬ್ಸ್ಟೆನ್ಸ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್, ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಮ್ಯಾಟರ್ ವಿ ಆಲ್ರೆಡಿ ನೋ. ಸೊ ಆಟಮ್ ಟು ಆಟಮ್, ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್, ದೇರ್ ಈಸ್ ಎ ಬಾಂಡ್. ಇಫ್ ದ ಬಾಂಡ್ ಈಸ್ ಸ್ಟ್ರಾಂಗ್, ಇಫ್ ಇಟ್ ಈಸ್ ನಾಟ್ ಅಲೋಯಿಂಗ್ ದ ಮಾಲಿಕ್ಯೂಲ್ ಟು ಮೂವ್ ಅವೇ, then it is solid form. If the bonding is weak, molecules can move within the container, it is liquid
liquid form. If the bonding is totally weak, molecules are not at all bound together. If they can move randomly, then it is gaseous form. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸಾಲಿಡ್ ಲಿಕ್ವಿಡ್ ಗ್ಯಾಸ್ಗೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ, ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ನೋಡಿ, ಈಗ ನಿಮ್ಮ ಸ್ಕೂಲನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಕೂಲ್ ಡೇಸಲ್ಲಿದ್ದಾಗ, ಅಥವಾ ಈ ಕಾಲೇಜನ್ನು ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಲಾಸ್ ರೂಮಿನ ಒಳಗಡೆ ನೀವು ಟೀಚರ್ ಇದ್ದಾಗ ಯಾವ ರೀತಿ ಕೂತಿರ್ತೀರಲ್ಲ, ಅದು ಸಾಲಿಡ್ ಫಾರ್ಮ್. ಟೀಚರ್ ಇದ್ದಾರೆ, ನೀವೆಲ್ಲ ನಿಮ್ಮ ಜಾಗದಲ್ಲಿ ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ, ಒಬ್ಬರು ಕೂಡ ಎದ್ದು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಸೊ ಅಲ್ಲೇ ಕೂತಿರೋ ಜಾಗದಲ್ಲಿ ಸ್ವಲ್ಪ ವೈಬ್ರೇಟ್ ಆಗ್ಬೋದು, ಆಯಿತಾ, ಅದು ಸಾಲಿಡ್ ಫಾರಮ್. ಅದೇ ಟೀಚರ್ ಹೋದ ಮೇಲೆ ಕ್ಲಾಸ್ ರೂಮಲ್ಲಿ ಸ್ವಲ್ಪ ಫ್ರೀಡಮ್ ಸಿಗುತ್ತೆ ನಿಮಗೆ, ಆ ಡೆಸ್ಕಿಂದ ಈ ಡೆಸ್ಕ್ಗೆ, ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಾ ಇರ್ತೀರಾ, ಬಟ್ ವಿತಿನ್ ದಿ ಕ್ಲಾಸ್ ರೂಮ್ ಇರ್ತೀರಾ, ಅದು ಲಿಕ್ವಿಡ್ ಫಾರಮ್. ಆಮೇಲೆ ಕ್ಲಾಸ್ ಎಲ್ಲ ಮುಗೀತು, ಕಾಲೇಜ್ ಅವರ್ ಮುಗೀತು, ಈಗ ಸ್ಪೋರ್ಟ್ಸಿಗೆ ಬಿಟ್ಟಿದ್ದಾರೆ, ಗೇಮ್ಸಿಗೆ ಬಿಟ್ಟಿದ್ದಾರೆ, ಕಾಲೇಜಿನ ಕಾಂಪೌಂಡಲ್ಲಿ ಅಥವಾ ಪ್ಲೇ ಗ್ರೌಂಡಲ್ಲಿ ಇದ್ದೀರಾ, ಅಲ್ಲಿ ಹೆಂಗೆ ಬೇಕಾದ್ರೂ ನೀವು ಮನಸ್ಸಿಗೆ ಬಂದಂಗೆ ಓಡಾಡ್ಕೊಂಡಿರ್ತೀರಾ, ಅದು ಗೇಷಿಯಸ್ ಫಾರಮ್. ಆಯಿತಾ. ಸೊ ಈಗ ರಿವರ್ಸ್ ಆಗಿ ಹೇಳ್ಕೊಂಬರ್ತೀನಿ. ಸ್ಕೂಲ್ ಚಿಲ್ಡ್ರನ್ ಇನ್ ದ ಸ್ಕೂಲ್ ಕಾಂಪೌಂಡ್ ಈಸ್ ಈಕ್ವಲೆಂಟ್ ಟು gaseous form. They are totally free. Same school children within the classroom in the absence of teacher, liquid form. Classroom ಅನ್ನೋದು ಒಂದು ಕಂಟೈನರ್, ಸ್ಕೂಲ್ ಚಿಲ್ಡ್ರನ್ ಎಲ್ಲ ಮಾಲಿಕ್ಯೂಲ್ಸ್, ಟೀಚರ್ ಇಲ್ಲದೆ ಇರೋದ್ರಿಂದ ಅವುಗಳು ಸ್ವಲ್ಪ ಫ್ರೀಡಮ್ ಇರುತ್ತೆ, ದೇ ಮೂವ್ ಅರೌಂಡ್, ದಟ್ ಈಸ್ ಲಿಕ್ವಿಡ್ ಫಾರಮ್. ಅಂಡ್ ಸೇಮ್ ಸ್ಕೂಲ್ ಚಿಲ್ಡ್ರನ್ ಇನ್ ದ ಸೇಮ್ ಕ್ಲಾಸ್ ರೂಮ್ ಇನ್ ದ ಪ್ರೆಸೆನ್ಸ್ ಆಫ್ ಟೀಚರ್, ಇಟ್ ಈಸ್ ಸಾಲಿಡ್ ಫಾರಮ್. ದ ಮೊಮೆಂಟ್ ಟೀಚರ್ ಎಂಟರ್ಸ್, ಆಲ್ ದ ಸ್ಟೂಡೆಂಟ್ಸ್ ದೇ ವಿಲ್ ಸಿಟ್ ಅಂಡ್ ಸ್ಟಿಕ್ ಟು ದೇರ್ ರೆಸ್ಪೆಕ್ಟಿವ್ ಪೊಸಿಷನ್. ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ತಾರೆ, ಪಾಠ ಕೇಳಲಿಕ್ಕೆ ಶುರು ಮಾಡ್ತಾರೆ, ಕೇಳಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ ಅಲ್ಲಿ ಸ್ವಲ್ಪ ಹೀಗೆ ಅಥವಾ ಆ ಥರ ಮೂವ್ ಆಗ್ಬೋದೇ ಬಿಟ್ಟರೆ ಎದ್ದು ಆ ಕಡೆ ಬರೋದಿಲ್ಲ, ಅದು ಸಾಲಿಡ್ ಫಾರಮ್. ಗೊತ್ತಾಯ್ತಲ್ವಾ? So solids, liquids and gases, it all depends upon the bonding. If the bonding is very strong, molecules are not free, solid. Bonding is weak, liquid. There is no bonding, it is gas. ನೆಕ್ಸ್ಟ್, ಸಾಲಿಡ್ಸ್ಗೆ ಸ್ಟೇಬಿಲಿಟಿ ಇರೋದ್ರಿಂದ ಆ ಸಾಲಿಡ್ ಫಾರಮ್ ಅನ್ನು ಹಿಡ್ಕೊಳ್ಲಿಕ್ಕೆ, ಅಂದರೆ ಘನವಸ್ತುವನ್ನು ಹಿಡಿದಿಟ್ಕೊಳ್ಲಿಕ್ಕೆ ನಮಗೆ ಕಂಟೈನರ್ ಬೇಕಾಗಿಲ್ಲ. ಸಾಲಿಡ್ಸ್ ಡು ನಾಟ್ ರಿಕ್ವೈರ್ ಎನಿ ಕಂಟೈನರ್. ನೋ ಕಂಟೈನರ್ ಈಸ್ ರಿಕ್ವೈರ್ಡ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಸಾಲಿಡ್ ಫಾರಮ್, ಲಿಕ್ವಿಡ್ ಫಾರಮ್ ಅಂಡ್ ಗೇಷಿಯಸ್ ಫಾರಮ್. ಇದು ಸಾಲಿಡ್ ಅಂದ್ಕೊಳ್ಳೋಣ, ಇದು ಲಿಕ್ವಿಡ್ ಅಂದ್ಕೊಳ್ಳೋಣ, ಇದು ಗ್ಯಾಸ್ ಅಂತ ತಿಳ್ಕೊಳ್ಳೋಣ. ಸೊ ಸಾಲಿಡ್ ಇಟ್ ಸೆಲ್ಫ್ ಈಸ್ ಸ್ಟೇಬಲ್, ನೋ ಕಂಟೈನರ್ ಈಸ್ ರಿಕ್ವೈರ್ಡ್. ಬಟ್ ಲಿಕ್ವಿಡ್ ಮತ್ತು ಗ್ಯಾಸ್ಗೆ ಕಂಟೈನರ್ ಈಸ್ ರಿಕ್ವೈರ್ಡ್, ಕಂಟೈನರ್ ಈಸ್ ನೀಡೆಡ್. ಆಯ್ತಾ? ಆಮೇಲೆ ಈ ಸಾಲಿಡ್ಗೆ ಒಂದು ಪರ್ಫೆಕ್ಟ್ ವಾಲ್ಯೂಮ್ ಅಂತ ಇರುತ್ತೆ. ಸಾಲಿಡ್ಸ್ ದೇ ಹ್ಯಾವ್ ಗಾಟ್ ವಾಲ್ಯೂಮ್, ಶೇಪ್, ಸೈಜ್ ಎಲ್ಲ ಇರೋದ್ರಿಂದ ಶೇಪ್ ಇದೆ ಅದಕ್ಕೆ. ಸಾಲಿಡ್ಗೆ ಒಂದು ಶೇಪ್ ಇದೆ, ಹಾಗಾಗಿ ವಾಲ್ಯೂಮ್ ಇದೆ. ಸಾಲಿಡ್ ಹ್ಯಾಸ್ ಗಾಟ್ ಶೇಪ್, ದೇರ್ಫೋರ್ ದೇರ್ ಈಸ್ ವಾಲ್ಯೂಮ್ ಆಲ್ಸೋ. ಬಟ್ ಲಿಕ್ವಿಡ್ ಇದೆಯಲ್ಲ, ಲಿಕ್ವಿಡ್ಗೆ ಶೇಪ್ ಇಲ್ಲ. ಯಾವ ಕಂಟೈನರಲ್ಲಿ ನೀವು ಹಾಕ್ತಿರೋ ಆ ಕಂಟೈನರ್ನ ಶೇಪನ್ನು ಅದು ಪಡ್ಕೊಳ್ಳುತ್ತೆ. ಸಪೋಸ್ ಇದು ಕಂಟೈನರ್ is in the form of tube, then the whole liquid will take the tube form. If the container is in the form of flask ಅಥವಾ round bottom flask, it will take that form. So therefore liquids, they do not have any shape, they acquire the shape of the container. ಆಮೇಲೆ ಗ್ಯಾಸ್ಗಂತೂ ಶೇಪೇ ಇಲ್ಲ. ಯಾವ ಕಂಟೈನರ್ಗೆ ಹಾಕಿದ್ರು ಕೂಡ ಕಂಟೈನರ್ ಪೂರ್ತಿ ಅದು ಸ್ಪ್ರೆಡ್ ಆಗುತ್ತೆ. ಅಟ್ಲೀಸ್ಟ್ ಲಿಕ್ವಿಡ್ ಆದ್ರೂ ನೋಡಿ ಇಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅದೇ ಇದ್ರೊಳಗಡೆ ನೀವು ಗ್ಯಾಸನ್ನು ತುಂಬಿ ಸೀಲ್ ಮಾಡಿಬಿಡಿ, ಇದನ್ನು ಸೀಲ್ ಮಾಡಿ, ಇಲ್ಲೆಲ್ಲನೂ ಗ್ಯಾಸ್ ಇರುತ್ತೆ. ಗೊತ್ತಾಯ್ತಾ? So solids, they have definite shape and then size and then volume. Liquids, they do not have shape but they occupy the shape of the container, whereas gases, they do not have any shape even though you have the gas in container. Next difference ಗೆ ಬರೋಣ. ಸಾಲಿಡ್ಸ್ ಅನ್ನು ನೀವು ಏನೇ ಮಾಡಿ ಪ್ರೆಸ್ ಮಾಡಿ ಅವು ಶೇಪ್ ಚೇಂಜ್ ಮಾಡ್ಕೊಳ್ಳೋಣ. ಈಗ ನೋಡಪ್ಪ, ಈ ಪೆನ್ ಇದೆ, ಹಾಕೊಂಡು ಹಿಂಗೆ ಒತ್ತುತ್ತೀನಿ, ಈ ಉದ್ದ ಇರೋ ಪೆನ್ ಏನಾದ್ರು ಗಿಡ್ಡ ಆಗುತ್ತಾ, ಅಥವಾ ಹೀಗೆ ಪ್ರೆಸ್ ಮಾಡಿದ್ರೆ ಚಪ್ಪಟೆ ಆಗುತ್ತಾ, ಫ್ಲಾಟ್ ಆಗುತ್ತಾ? ಇಲ್ಲ. ವಾಟ್ ಎವರ್ ದ ಪ್ರೆಷರ್ ಯು ಅಪ್ಲೈ, ಇಟ್ಸ್ ಅ ಶೇಪ್ ವೋಂಟ್ ಚೇಂಜ್, ವಾಲ್ಯೂಮ್ ವೋಂಟ್ ಚೇಂಜ್. ಸೊ ಎಕ್ಸ್ಟರ್ನಲ್ ಪ್ರೆಷರ್ ಡು ನಾಟ್ ಅಫೆಕ್ಟ್ ದಿ shape and size of the solid object, but liquids and gases are always affected. Liquid allu ಏನು ಅಂತ ಅಫೆಕ್ಟ್ ಆಗಲ್ಲ, ಗ್ಯಾಸ್ ಅಲ್ಲಿ ಜಾಸ್ತಿ ಅಫೆಕ್ಟ್ ಆಗುತ್ತೆ. ವಾಲ್ಯೂಮ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಪ್ರೆಷರ್. ಈವನ್ ಲಿಕ್ವಿಡ್ಸ್ ಅಲ್ಲೂ ಅಷ್ಟೇ ಏನು ಅಂಥ ವೇರಿಯೇಷನ್ ಆಗಲ್ಲ, ಲಿಟ್ಲ್ ಬಿಟ್ ಆಗುತ್ತೆ.
ಬಟ್ ಗ್ಯಾಸಲ್ಲಿ ಮಾತ್ರ ತುಂಬಾನೇ ವೇರಿ ಆಗುತ್ತೆ. ಸೊ ದ ಮೊಮೆಂಟ್ ಯು ಅಪ್ಲೈ ಪ್ರೆಷರ್ ವಾಲ್ಯೂಮ್ ಚೇಂಜಸ್. ಇವಾಗ ಬಲೂನ್ ಗಾಳಿ ತುಂಬಿಸ್ಬಿಟ್ಟು ಆಯ್ತಾ ಹೀಗೆ ಹೊತ್ತಿ ಪ್ರೆಷರ್ ಇನ್ಕ್ರೀಸ್ ಆದಂಗೆಲ್ಲ ಆ ಬಲೂನ್ ಫ್ಲಾಟ್ ಆಗ್ತಾ ಹೋಗುತ್ತೆ, ಶೇಪ್ ಚೇಂಜ್ ಆಗುತ್ತೆ ಆಯ್ತಾ. ಸೊ ವಾಲ್ಯೂಮ್ ಆಫ್ ದಿ ಸಾಲಿಡ್ ಅಂಡ್ ಟು ದ ಸಮ್ ಎಕ್ಸ್ಟೆಂಟ್ ಲಿಕ್ವಿಡ್ ನಾಟ್ ಅಫೆಕ್ಟೆಡ್ ಬೈ ದ ಪ್ರೆಷರ್, whereas gases are always affected by the pressure. ಆಮೇಲೆ ಈ ಸಾಲಿಡ್ಸನ್ನು ಈಗ ಹೇಳಿದ ಇದೇ ಎಕ್ಸಾಂಪಲ್ಗೆ ಇದೇ ಪಾಯಿಂಟ್ಗೆ ಬಂದರೆ ಎಷ್ಟೇ ಪ್ರೆಸ್ ಮಾಡಿದ್ರು ಶೇಪ್ ಚೇಂಜ್ ಆಗಲ್ಲ. ಯಾಕೆ ಅಂತಂದರೆ ಬಾಂಡಿಂಗ್ ಹಂಗಿರುತ್ತೆ. ಬಾಂಡಿಂಗ್ ಆಗಿರೋದ್ರಿಂದ ಯು ಕೆನಾಟ್ ಚೇಂಜ್ ದ ಶೇಪ್. ದೇರ್ ಫೋರ್ ವಿ ಕ್ಯಾನ್ ಸೇ ಸಾಲಿಡ್ಸ್ ಈವನ್ ಲಿಕ್ವಿಡ್ಸ್ ಆರ್ ಆಲ್ಸೋ ಹೈಲಿ ಇನ್ಕಂಪ್ರೆಸಬಲ್. ಯು ಕೆನಾಟ್ ಕಂಪ್ರೆಸ್ ದೆಮ್. ಬಟ್ ಗ್ಯಾಸ್ ಈಸ್ ಹೈಲಿ ಕಂಪ್ರೆಸಬಲ್. ಇವೆರಡೂ ಇನ್ಕಂಪ್ರೆಸಬಲ್, ಇದು ಕಂಪ್ರೆಸಬಲ್. ಒತ್ತಡ ಹಾಕದಂಗೆಲ್ಲರೂ ಕೂಡ ಅದು ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಗಟ್ಟಿ ಸಾಲಿಡ್ನ ಮೇಲೆ ಈವನ್ ಲಿಕ್ವಿಡ್ನ ಮೇಲೆ ಒತ್ತಡ ಹಾಕಿದರೆ ಅದು ಕಂಪ್ರೆಸ್ ಆಗೋದಿಲ್ಲ, ಅದನ್ನು ಇನ್ಕಂಪ್ರೆಸಬಲ್ ಅಂತ ಕರೀತಾರೆ. ಆಮೇಲೆ ಸಾಲಿಡ್ಸ್ ಅಲ್ಲಿ ಶಿಯರ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಹಿಂದಿನ ಚಾಪ್ಟರ್ ನಾನು ಹೇಳಿದ್ದೀನಿ, ಹೀಗೆ ಟ್ವಿಸ್ಟ್ ಮಾಡೋದಿದೆಯಲ್ಲ ಅಥವಾ ಟ್ಯಾಂಜೆನ್ಷಿಯಲ್ ಫೋರ್ಸ್ ಕೊಟ್ಟಾಗ ಹೀಗೆ ಬಗ್ಗೋದಿದೆಯಲ್ಲ ಅದನ್ನು ಶಿಯರ್ ಸ್ಟ್ರೆಸ್ ಅಂತ ಕರೀತಾರೆ. ಸೊ ಶಿಯರ್ ಸ್ಟ್ರೆಸ್ ಈಸ್ ಮೋರ್, ವೆರಾಸ್ ಲಿಕ್ವಿಡ್ ಅಂಡ್ ಗ್ಯಾಸ್ ದೇ ಡೋಂಟ್ ಹ್ಯಾವ್ ಶಿಯರ್ ಸ್ಟ್ರೆಸ್. ಆ ಥರ ಅಂದರೆ ಹೀಗೆ ಜಾರ್ಕೊಂಡು ಹೋಗೋದಾಗ್ಲಿ ಅಥವಾ ಸ್ಲಿಪ್ ಆಗೋದಾಗ್ಲಿ ಲಿಕ್ವಿಡ್ಸ್ ಮತ್ತು ಗ್ಯಾಸಲ್ಲಿ ಇಲ್ಲ. ಅಲ್ಲಿ ನೀವು ಅಪ್ಲೈ ಮಾಡಿದರೆ ಬರೋದು ಒಂದೇನೆ ಬಲ್ಕ್ ಸ್ಟ್ರೆಸ್ ಅಷ್ಟೇನೆ. ಬಲ್ಕ್ ಸ್ಟ್ರೆಸ್ ಮಾತ್ರ ಇದೆ, ಶಿಯರ್ ಸ್ಟ್ರೆಸ್ ಇಲ್ಲ, ಲೀನಿಯರ್ ಸ್ಟ್ರೆಸ್ ಕೂಡ ಇಲ್ಲ. ಎಲಾಸ್ಟಿಕ್ ಚಾಪ್ಟರ್ ಅನ್ನು ನೋಡಿ, ಲೀನಿಯರ್ ಸ್ಟ್ರೆಸ್ ಅಂದರೆ ಏನು, ಶಿಯರ್ ಸ್ಟ್ರೆಸ್ ಅಂದರೆ ಏನು, ಬಲ್ಕ್ ಸ್ಟ್ರೆಸ್ ಅಂದರೆ ಏನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಸಾಲಿಡ್ಸ್ ಅಲ್ಲಿ ಹೈ ಶಿಯರ್ ಸ್ಟ್ರೆಸ್, ಹೈ ಶಿಯರ್ ಸ್ಟ್ರೆಸ್ ಇದೆಲ್ಲ ನೋಟ್ಸ್ ಅಲ್ಲಿ ಇದೆ. ದೇರ್ ಇಸ್ ನೋ ಶಿಯರ್ ಸ್ಟ್ರೆಸ್ ಅಥವಾ ಲೀಸ್ಟ್ ಸ್ಟ್ರೆಸ್. ಅಫ್ಕೋರ್ಸ್ ಶಿಯರ್ ಸ್ಟ್ರೆಸ್ ಇದು, ಈವನ್ ಹಿಯರ್ ಆಲ್ಸೋ ಲೀಸ್ಟ್ ಶಿಯರ್ ಸ್ಟ್ರೆಸ್. ಸೊ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ನಿಮಗೆ ಗೊತ್ತಿರಬೇಕು ಇದು ಡಿಫರೆನ್ಸಸ್ ಬಿಟ್ವೀನ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. ನೌ ಅವರ್ ಡಿಸ್ಕಷನ್ ಈಸ್ ಓನ್ಲಿ ಅಬೌಟ್ ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ವಿಚ್ ಆರ್ ಟುಗೆದರ್ ಕಾಲ್ಡ್ ಆಸ್ ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಅಂತ ಇನ್ನು ಮುಂದೆ ಕರಿತೀನಿ. ಓಕೆ ಮಕ್ಕಳೇ, ಬನ್ನಿ ಮುಂದೆ ಹೋಗೋಣ. ಫ್ಲೂಯಿಡ್ಸ್ ಅಂತ ಬಂದಾಗ ವಿ ಕನ್ಸಿಡರ್ ಟೂ ಪ್ಯಾರಾಮೀಟರ್ಸ್ ಮೇನ್ಲಿ. ಒನ್ ಅಮಾಂಗ್ ದೆಮ್ ಈಸ್ ಪ್ರೆಷರ್. ಪ್ರೆಷರ್ ಅಂತ ಫಸ್ಟ್, ಅದಾದಮೇಲೆ ಬರೋದು ಡೆನ್ಸಿಟಿ, ಅದನ್ನು ಆಮೇಲೆ ತಗೋತೀನಿ. ಪ್ರೆಷರ್ ಅಂದರೆ ಏನು, ವಾಟ್ ಈಸ್ ಪ್ರೆಷರ್? ಆಲ್ರೆಡಿ ಇಂದಿನ ಚಾಪ್ಟರಲ್ಲಿ ನಾನು ಸ್ಟ್ರೆಸ್ಸಿಗೂ ಪ್ರೆಷರ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸನ್ನು ಹೇಳಿದ್ದೀನಿ. ಈ ಪ್ರೆಷರ್ ಅನ್ನೋ ಪದ ನಾವು ಡೇ ಟು ಡೇ ಲೈಫಲ್ಲಿ ತುಂಬ ಬಳಸ್ತಾ ಇರ್ತೀವಿ. ಹೈ ಪ್ರೆಷರ್, ಲೋ ಪ್ರೆಷರ್, ಎಸ್ಪೆಷಲಿ ಮೆಡಿಕಲ್ ಫೀಲ್ಡಲ್ಲಂತೂ ಈ ಪ್ರೆಷರ್ ಅನ್ನೋದು ಬಹಳ ಮುಖ್ಯ. ಬಯಾಲಜಿಕಲ್ ಸಿಸ್ಟಮ್ಸಲ್ಲಿ ಪ್ರೆಷರ್ ಅನ್ನೋದು ಬಹಳ ಮುಖ್ಯ. ಬ್ಲಡ್ ಪ್ರೆಷರ್ ಅಂತ ಕೇಳಿರ್ಬೋದಲ್ವಾ, ಹೈ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್. ನಮ್ಮ ಬಾಡಿನಲ್ಲಿ ವೇನ್ಸಲ್ಲಿ ಪ್ರೆಷರ್ ಇರಬೇಕು, ಇದ್ರೇ ಬ್ಲಡ್ ಮೂವ್ ಆಗ್ಲಿಕ್ಕೆ ಸಾಧ್ಯ. ಆಮೇಲೆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಬೇಕು ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಹರಿಯುತ್ತೆ ಅಂತೀವಿ. ಆಮೇಲೆ ಈ ಕೆಲವೊಮ್ಮೆ ಸೈಕ್ಲೋನ್ ಬರುತ್ತೆ, ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಲೋ ಪ್ರೆಷರ್ ಆಯಿತು. ಪ್ರೆಷರ್ ವಾಯುಭಾರ ಕುಸಿತ ಅಂತ ಹೇಳ್ತಾರೆ ಕನ್ನಡದಲ್ಲಿ. ವಾಯುಭಾರ ಕುಸಿತ ಅಂದರೆ ಪ್ರೆಷರ್ ಕಡಿಮೆ ಆಯಿತು ಅಂತ. ಪ್ರೆಷರ್ ಕಡಿಮೆ ಆದಾಗ ಜಾಸ್ತಿ ಇರೋ ಕಡೆಯಿಂದ ಗಾಳಿ ಹೀಗೆ ನುಗ್ಗುತ್ತೆ. ನುಗ್ಗಬೇಕಾದ್ರೆ ಜೊತೆಗೆ ಮೋಡ್ಗಳನ್ನು ಹೊಡ್ಕೊಂಡು ತಳ್ಕೊಂಡು ಬರುತ್ತೆ. ಆವಾಗ ನಮಗೆ ಮಳೆ ಆಗುತ್ತೆ. ವಾಯುಭಾರ ಕುಸಿತ ಆದಾಗ ಸೈಕ್ಲೋನ್ ಆಗುತ್ತೆ, ಮಳೆ ಬರುತ್ತೆ ಅಂತ ಹೇಳ್ತೀವಲ್ವಾ, ಅದೇ ರೀಸನ್ನು. ಸೊ ಹಾಗಾದರೆ ಪ್ರೆಷರ್ ಅಂದರೆ ಏನು, ಆಮೇಲೆ ಹೈಡ್ರಾಲಿಕ್ ಪ್ರೆಷರ್ ಅಂದರೆ ಏನು, ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂದರೆ ಏನು, ಫಸ್ಟ್ ಅದನ್ನು ಡಿಸ್ಕಸ್ ಮಾಡೋಣ. ಪ್ರೆಷರ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಇಟ್ ಈಸ್ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಡೆಫಿನೇಷನ್, ಡಿಫೈನ್ ಪ್ರೆಷರ್, ಇಟ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಆನ್ ದ ಬಾಡಿ. ಡೆಫಿನೇಷನ್ ಅಷ್ಟೇ. ಆಮೇಲೆ ಯಾವುದೇ ಒಂದು ಕ್ವಾಂಟಿಟಿ, ನಾನು ಮೊದಲಿಂದನೂ ಇದನ್ನೇ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಕ್ವಾಂಟಿಟಿಯನ್ನು ಬರೆದಾಗ ನೀವು ಅದರ ಯೂನಿಟನ್ನು ಫಸ್ಟ್ ಬರೆದು ಬಿಡಬೇಕು, ಆಮೇಲೆ ಡೈಮೆನ್ಷನ್ಸನ್ನು ಬರೀಬೇಕು, ಆಮೇಲೆ ಉಳಿದಿದ್ದು ಕಥೆಗಳೆಲ್ಲನ. ಹಾಗಾದರೆ ಪ್ರೆಷರಿನ ಯೂನಿಟ್ ಏನು? ವೆರಿ ಸಿಂಪಲ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಪ್ರೆಷರ್ ಈಸ್ ನಥಿಂಗ್ ಬಟ್ ಫೋರ್ಸ್ ಬೈ ಏರಿಯಾ, therefore it is Newton divided by meter square, that is Newton per meter square. ಡೈಮೆನ್ಷನ್ಸ್ ಅಂತ ಬರೆಯೋದಾದರೆ ಫೋರ್ಸಿನ ಡೈಮೆನ್ಷನ್ m1 L1 T-2. ಮಕ್ಕಳೇ, ಒಂದು 4ರಿಂದ 5 ಡೈಮೆನ್ಷನ್ಸನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಯಾವ್ಯಾವುದು? ಮಾಸ್ ಲೆಂತ್ ಟೈಮ್ ಇರುತ್ತೆ ಬಿಡಿ, ವೆಲಾಸಿಟಿ, ಆಕ್ಸಿಲರೇಷನ್,
ಫೋರ್ಸ್, ಎನರ್ಜಿ, ಮೊಮೆಂಟಮ್. ಇಷ್ಟು ಗೊತ್ತಿದ್ರೆ ಉಳಿದಿದ್ದನ್ನು ನಾವು ಆರಾಮ ಬರ್ಕೊಂಡು ಹೋಗ್ಬೋದು. ಈಗ ಏರಿಯಾ ಅವೆಲ್ಲ ಬಿಡಿ ಗೊತ್ತಿರುತ್ತೆ. ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್, ವಾಲ್ಯೂಮ್ ಅಂದರೆ ಮೀಟರ್ ಕ್ಯೂಬ್, ಅವೆಲ್ಲ ಬಂದ್ಬಿಡುತ್ತೆ. ಆದರೆ ನಾನು ಹೇಳ್ತಾ ಇರೋದು ಈ ಎಮ್ ಮತ್ತು ಎಲ್ ಮತ್ತು ಟಿ ಇನ್ವಾಲ್ವ್ ಆಗಿರುವಂಥ ಪ್ಯಾರಾಮೀಟರ್ಸ್. ಫೋರ್ಸಲ್ಲಿ ಮಾಸ್ ಇಂಟು ಆಕ್ಸಿಲರೇಷನ್, ಆಕ್ಸಿಲರೇಷನಲ್ಲಿ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್, ವೆಲಾಸಿಟಿಯಲ್ಲಿ ಲೆಂತ್ ಡಿವೈಡೆಡ್ ಬೈ ಟೈಮ್, ಈ ಥರ. ಓಕೆ, ಬನ್ನಿ ಇಲ್ಲಿ ಬರೋಣ. ಇದು ಫೋರ್ಸ್ ಆಯಿತು, ಡಿವೈಡೆಡ್ ಬೈ ಏರಿಯಾಗೆ L2, ಬಟ್ ಮೇಲಕ್ಕೆ ತಗೊಂಡು ಹೋಗೋದ್ರಿಂದ -L2 ಆಯಿತು. ಅಲ್ಲಿಗೆ ಇಟ್ ಈಸ್ M1 L -1 T -2. ದಿಸ್ ಈಸ್ ದ ಡೈಮೆನ್ಷನ್ ಆಫ್ ಪ್ರೆಷರ್. ಸೊ ಪ್ರೆಷರ್ ಡೈಮೆನ್ಷನ್ ಈಸ್ M1 L -1 T -2. ಆಮೇಲೆ ಪ್ರೆಷರ್ಗೆ ಏನು ಡೈಮೆನ್ಷನ್ ಇದೆಯೋ ಸ್ಟ್ರೆಸ್ಸಿಗೂ ಅದೇ ಡೈಮೆನ್ಷನ್ ಇರುತ್ತೆ. ಆಮೇಲೆ ಎಲಾಸ್ಟಿಕ್ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ಗೂ ಅದೇ ಡೈಮೆನ್ಷನ್ ಇರುತ್ತೆ. ಓಕೆನಾ? ಸರಿ, ಪ್ರೆಷರ್ನ ಡೈಮೆನ್ಷನ್ ಆಯಿತು. ಯೂನಿಟ್ ಬರೆಯೋಣ. ಯೂನಿಟ್ ಆಗಲೇ ಹೇಳ್ದಂಗೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆದರೆ ಈ ಪ್ರೆಷರಿಗೆ ಮಾತ್ರ ಸುಮಾರು ಯೂನಿಟ್ಗಳಿದ್ದಾವೆ. ಅದರಲ್ಲಿ ಕೆಲವನ್ನ ಇಂಜಿನಿಯರಿಂಗ್ ಯೂನಿಟ್ಸ್ ಅಂತ ಕರಿತೀವಿ, ಕೆಲವನ್ನ ಪ್ರಾಕ್ಟಿಕಲ್ ಯೂನಿಟ್ಸ್ ಅಂತ ಕರಿತೀವಿ, ಆಮೇಲೆ SI ಯೂನಿಟ್ಸ್ ಅಂತ ಕೂಡ ಕರಿತೀವಿ. SI ಯೂನಿಟ್ ಬಂದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಸ್ ಆಲ್ಸೋ ಕಾಲ್ಡ್ ಆಸ್ 1 ಪ್ಯಾಸ್ಕಲ್. ಪ್ಯಾಸ್ಕಲ್ ಅನ್ನೋ ಒಬ್ಬ ವಿಜ್ಞಾನಿಯನ್ನು ಗೌರವಿಸೋದಕ್ಕೋಸ್ಕರ ಹೆಸರನ್ನು ಇಟ್ಟಿದ್ದೀವಿ. ಇನ್ ಆರ್ಡರ್ ಟು ಹಾನರ್ ದ ಸೈಂಟಿಸ್ಟ್ ಬೈ ನೇಮ್ ಪ್ಯಾಸ್ಕಲ್, ವಿ ಹ್ಯಾವ್ ಇಸ್ ನೇಮ್ ಆಸ್ ಯೂನಿಟ್ ಹಿಯರ್. ಪ್ಯಾಸ್ಕಲ್ ಬಗ್ಗೆ ಆಮೇಲೆ ಸ್ವಲ್ಪ ಹೇಳ್ತೀನಿ, ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಪ್ಯಾಸ್ಕಲ್. ಈ ಥರ ಇದೆ. ಇದಲ್ಲದೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಇದೆ, ಅದನ್ನು ATM ಅಂತ ಕರಿತೀವಿ. ಆಮೇಲೆ ಬಾರ್ ಅಂತ ಇದೆ, BAR ಅಂತೀವಿ. ಟಾರ್ ಅಂತೀವಿ, TOR ಅಂತ ಟಾರ್ ಅಂತ ಹೇಳ್ತೀವಿ. ಹೀಗೆ ಸಾಕಷ್ಟು ಯೂನಿಟ್ಸ್ಗಳಿದ್ದಾವೆ. ಅವುಗೆಲ್ಲ ಆಮೇಲೆ ಕೆಲವೊಮ್ಮೆ MM ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ, MM ಆಫ್ HG ಅಥವಾ CM ಆಫ್ HG, ಅವೆಲ್ಲ ಆಮೇಲೆ 1 by 1 ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ರಿಲೇಷನ್ಸ್ ಆಲ್ಸೋ 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಪ್ಯಾಸ್ಕಲ್ ಅಂತ ಹೇಳಿದೆ. ಹಾಗಾದರೆ ಅಟ್ಮಾಸ್ಫಿಯರ್ಗೂ ಪ್ಯಾಸ್ಕಲ್ಗೂ ರಿಲೇಷನ್ ಏನು, ಬಾರ್ಗೂ ಪ್ಯಾಸ್ಕಲ್ಗೂ ರಿಲೇಷನ್ ಏನು, MM ಆಫ್ HGಗೂ ಪ್ಯಾಸ್ಕಲ್ಗೂ ರಿಲೇಷನ್ ಏನು, ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ 1 by 1. ಓಕೆ, ರೈಟ್ ನೌ ಐ ಆಮ್ ಟಾಕಿಂಗ್ ಅಬೌಟ್ ಪ್ರೆಷರ್, ಆ್ಯಂಡ್ ಆಸ್ ಐ ಸೆಡ್, ಪ್ರೆಷರ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. It is defined as force per unit area on the object. ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಅದು ಚೆಂಡಿರ್ಬೋದು ಅಥವಾ ಪೆನ್ ಇರ್ಬೋದು ಅಥವಾ ನಮ್ಮ ಬಾಡಿನೇ ಇರ್ಬೋದು. ಆ ಆಬ್ಜೆಕ್ಟಿನ ಮೇಲೆ 1 ಮೀಟರ್ಸ್, ಒಂದು ಪರ್ಟಿಕ್ಯುಲರ್ ಏರಿಯಾ ಮೇಲೆ ಎಷ್ಟು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ. You are pressing the body. Okay, you are pressing the body. How much force you are applying per unit area, that is called pressure. Okay, now we come across with what is called hydrostatic pressure. ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್. ಇನ್ನು ಮುಂದೆ ಸ್ವಲ್ಪ ಇದನ್ನು ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. ಏನು ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂದರೆ, ಈಗ ನೋಡಿ, ಒಂದು ಕಂಟೈನರ್, ಒಂದು ನೀರಿನ ತೊಟ್ಟಿ, ನೀರಿದೆ, ಅದರಲ್ಲಿ ಇದರೊಳಗಡೆಗೆ ಒಂದು ಆಬ್ಜೆಕ್ಟನ್ನು ಮುಳುಗಿಸಿದ್ದೀರ. ಒಂದು ಕಬ್ಬಿಣದ ಚೆಂಡನ್ನು ಅಥವಾ ಬಾಲ್, ಐರನ್ ಸ್ಪಿಯರನ್ನು ಅಥವಾ ಒಂದು ಮರದ ತುಂಡನ್ನು ಅಥವಾ ಏನೋ ಒಂದು ಸಾಲಿಡ್ ಆಬ್ಜೆಕ್ಟನ್ನು ಮುಳುಗಿಸಿದ್ದೀರ. ಅದರಲ್ಲಿ ಮುಳುಗಿಸಿದಾಗ ಆ ಆಬ್ಜೆಕ್ಟಿನ ಮೇಲೆ ಎಲ್ಲ ದಿಕ್ಕಿಂದನೂ ಒಂದು ಫೋರ್ಸ್ ಆ್ಯಕ್ಟ್ ಮಾಡುತ್ತೆ. ದಟ್ ಲಿಕ್ವಿಡ್ ವಿಲ್ ಎಕ್ಸರ್ಟ್ ಫೋರ್ಸ್ ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್. ಸೊ ಒಂದು ಆಬ್ಜೆಕ್ಟ್ ನೀರಿನ ಒಳಗಡೆ ಇದೆ, ನೀರೇ ಆಗಬೇಕಾಗಿಲ್ಲ, ಎನಿ ಲಿಕ್ವಿಡ್. ಸೊ ದ ಲಿಕ್ವಿಡ್ ವಿಲ್ ಎಕ್ಸರ್ಟ್ ಫೋರ್ಸ್ ಲೈಕ್ ದಿಸ್, 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 ಲೈಕ್ ದಿಸ್. ಸೊ ಆಲ್ ದಿ ಫೋರ್ಸಸ್, ಸ್ವಲ್ಪ ಗಮನಿಸಿ ಮಕ್ಕಳೇ, ಒಂದು ಚೆಂಡಿದೆ ಅಂದ್ಕೊಳ್ಳಿ, ಅದರ ಮೇಲೆ ಎಲ್ಲ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾವೆ. ಈ ಥರ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಮಾಡೋ ಫೋರ್ಸನ್ನು ನಾವು ಥ್ರಸ್ಟ್ ಅಂತ ಕರಿತೀವಿ. ಥ್ರಸ್ಟ್ ಅಂತ ಕರಿತೀವಿ. ಥ್ರಸ್ಟ್ ಅಂದರೆ ಪ್ರೆಷರ್ ಅಲ್ಲ, ಫೋರ್ಸ್. ಅದು ಫೋರ್ಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಆ ಚೆಂಡನ್ನು ಈ ಕಡೆಯಿಂದನೂ ನೀರು ಒತ್ತುತ್ತೆ, ಮೇಲಿಂದನೂ ಒತ್ತುತ್ತೆ, ಆ ಕಡೆಯಿಂದನೂ ಒತ್ತುತ್ತೆ, ಈ ಕಡೆಯಿಂದನೂ ಒತ್ತುತ್ತೆ. ಬಟ್ ರಿಮೆಂಬರ್ ಹಿಯರ್ ಐ ಆಮ್ ಅಸ್ಯೂಮಿಂಗ್ ದಟ್ ವಾಟರ್ ಈಸ್ ಕಾನ್ಸ್ಟೆಂಟ್. ತೊಟ್ಟಿಯ ಒಳಗಡೆ ಇರ್ತಕ್ಕಂಥ ನೀರು, ಟ್ಯಾಂಕಿನ ಒಳಗಡೆ ಇರ್ತಕ್ಕಂಥ ನೀರು, ಸಂಪಲ್ಲಿರ್ತಕ್ಕಂಥ ನೀರು, ಹರ್ಕೊಂಡು ಹೋಗೋ ನೀರಲ್ಲ ಇಲ್ಲಿ. ಅಂದರೆ ದಟ್ ಫ್ಲೂಯಿಡ್ ಈಸ್ ಕಾನ್ಸ್ಟೆಂಟ್, ಅಸ್ಯೂಮ್ಡ್ ಟು ಬಿ ಕಾನ್ಸ್ಟೆಂಟ್ ಅಥವಾ
liquid water is assumed to be constant and the object kept in that fluid is experiencing perpendicular force from all the directions. That perpendicular force divided by area of the object is known as hydraulic pressure. HV ಅಂತ ಬರ್ತೀನಿ, ಆಕ್ಚುಲಿ ಪ್ರೆಷರ್, ಹೈಡ್ರಾಲಿಕ್ ಪ್ರೆಷರ್. ಜಾಗ ಉಳಿಸ್ಲಿಕ್ಕೋಸ್ಕರ ಸ್ವಲ್ಪ ಕಟ್ ಶಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳೇ, ನೀವು ಒಂದನ್ನು ಕೇಳಬೇಕಿಲ್ಲಿ, ಏನಂತ, ಸರ್ ಆ ಚೆಂಡಿಗೆ ಬರೀ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಅಪ್ಲೈ ಆಗುತ್ತಾ ಸರ್? ಯಾಕೆ ಹಿಂಗೆ ಸೈಡಲ್ಲಿ ಅಪ್ಲೈ ಆಗಬಾರ್ದಾ, ಟ್ಯಾಂಜೆನ್ಷಿಯಲ್ ಆಗಿ ಅಪ್ಲೈ ಆಗಬಾರ್ದಾ, ಅಥವಾ ಪ್ಯಾರಲಲ್ ಆಗಿ ಅಪ್ಲೈ ಮಾಡಬಾರ್ದಾ? ಅಂದರೆ ಲಿಕ್ವಿಡ್ ಬರೀ ಪರ್ಪೆಂಡಿಕ್ಯುಲರ್ಗೆ ಅಷ್ಟೇ ಅಮುಕ್ತಾ ಇರುತ್ತಾ, ಅದನ್ನು ಅದುಮ್ತಾ ಇರುತ್ತಾ, ಸೈಡಿಂದ ಹಿಂಗೆ ತಳ್ಳಲ್ವಾ? ಇಲ್ಲ, ತಳ್ಳಲ್ಲ. ಯಾಕೆ ಅಂದರೆ ನೋಡಿ, ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಮಸ್ಟ್ ಬಿ ಎ ರಿಯಾಕ್ಷನ್. ಇವಾಗ ಈ ಕಡೆಯಿಂದ ಲಿಕ್ವಿಡ್ ಒತ್ತುತ್ತಾ ಇದೆ ಅಂದರೆ ಈ ಕಡೆಯಿಂದ ಚೆಂಡು ಅದನ್ನು ಒತ್ತುತ್ತಾ ಇರುತ್ತೆ. ಹಾಗೆ ಈ ಕಡೆಯಿಂದ ಒತ್ತುತ್ತಾ ಇರುತ್ತೆ ಅಂದರೆ ಈ ಕಡೆನೂ ಒತ್ತುತ್ತಾ ಇರುತ್ತೆ. ಅಲ್ಲಿಗೆ ಈ ಫೋರ್ಸನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ಚೆಂಡು, ಹಾಗೆ ಈ ಫೋರ್ಸನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ಚೆಂಡು. ಹಾಗಾಗಿ ಲಿಕ್ವಿಡ್ ಕಾನ್ಸ್ಟೆಂಟಾಗಿ ಉಳ್ಕೊಂಡಿದೆ. ಒಂದು ವೇಳೆ ಈ ಫೋರ್ಸ್ ಇರಲಿಲ್ಲ, ಆಯಿತಾ, ಈ ಫೋರ್ಸ್ ಇರಲಿಲ್ಲ, ಹಿಂಗಿತ್ತು ಅಂದ್ಕೊಳ್ಳಿ, ಅವಾಗ ಚೆಂಡು ಹಿಂಗೆ ತಳ್ಳಬೇಕಿತ್ತಲ್ವಾ, ಅವಾಗ ನೀರು ಹಿಂಗೆ ಹರ್ಕೊಂಡು ಹೋಗ್ಬೇಕಿತ್ತಲ್ವಾ. ಅಂದರೆ ನೀವು ತೊಟ್ಟಿ ಒಳಗಡೆ ಒಂದು ಚೆಂಡನ್ನು ಹಾಕಿ ನಿಧಾನಕ್ಕೆ ಚೆಂಡನ್ನು ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡಿ, ನೀರೇನು ಆ ಕಡೆ ಈ ಕಡೆ ಮೂವ್ ಆಗುತ್ತಾ? ಆಗೋದಿಲ್ಲ. ಮುಂಚೆ ಹೆಂಗೆ ರೆಸ್ಟಲ್ಲಿತ್ತೋ ಈಗಲೂ ಹಂಗೆ ರೆಸ್ಟಲ್ಲಿರುತ್ತೆ. ಒಂದು ಬಾಲನ್ನು ಅಥವಾ ಒಂದು ಮರದ ತುಂಡನ್ನು ಅಥವಾ ಒಂದು ಲೋಟನೋ ಅಥವಾ ಚೆಂಬನ್ನು ನೀರಿನೊಳಗೆ ಮುಳುಗಿಸ್ಬಿಟ್ರೆ ನೀರು ಮೂವ್ ಆಗಲ್ಲ. ಮುಳುಗಿಸ್ಬೇಕಾದ್ರೆ ಸ್ವಲ್ಪ ವೈಬ್ರೇಟ್ ಆಗ್ಬೋದು, ಮುಳುಗಿಸಿ ಬಿಟ್ಟಾದ್ಮೇಲೆ ಸುಮ್ಮನೆ ನೀವು ಹಿಂಗೆ ನೋಡ್ತಾ ಇರಿ, ನೀರು ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಮೂವ್ ಆಗಲ್ಲ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ರೆಸ್ಟಲ್ಲೇ ಇರುತ್ತೆ. ದಟ್ ಕ್ಲಿಯರ್ಲಿ ಶೋಸ್ ದ್ಯಾಟ್ ಲಿಕ್ವಿಡ್ ಡು ನಾಟ್ ಎಕ್ಸರ್ಟ್ ಪ್ಯಾರಲಲ್ ಫೋರ್ಸ್, ಡು ನಾಟ್ ಎಕ್ಸರ್ಟ್ ಟ್ಯಾಂಜೆನ್ಷಿಯಲ್ ಫೋರ್ಸ್, exert only perpendicular force. Suppose if it exerts a tangential force, definitely the ball will also exert a tangential force so that liquid will move away. ಇವೆಲ್ಲ ನೀಟಲ್ಲಿ ಬರ್ತಕ್ಕಂಥ ಪಾಯಿಂಟ್ಗಳು, JEE-ನಲ್ಲೂ ಕೇಳ್ಬೋದು, ಆಯಿತಾ. ಸೊ ಒಂದು ಆಬ್ಜೆಕ್ಟಿನ ಮೇಲೆ ಯಾವಾಗಲೂ ಲಿಕ್ವಿಡ್ ಪರ್ಪೆಂಡಿಕ್ಯುಲರ್ ಫೋರ್ಸನ್ನೇ ಯಾಕೆ ಎಕ್ಸರ್ಟ್ ಮಾಡುತ್ತೆ ಅಂದರೆ, ಬೈ ಚಾನ್ಸ್ ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ಅಪ್ಲೈ ಮಾಡಿದರೆ ನ್ಯೂಟನ್ಸ್ ಥರ್ಡ್ ಲಾ ವಯಲೇಟ್ ಆದಂಗೆ ಆಗುತ್ತೆ. ವಿ ಕ್ಯಾನಾಟ್ ವಯಲೇಟ್ ದಟ್ ಅಟ್ ಆಲ್. ಓಕೆ, ಹೈಡ್ರಾಲಿಕ್ ಪ್ರೆಷರ್ ಈಸ್ ನಥಿಂಗ್ ಬಟ್ ಥ್ರಸ್ಟ್ ಡಿವೈಡೆಡ್ ಬೈ ಏರಿಯಾ. ವಾಟ್ ಈಸ್ ಥ್ರಸ್ಟ್? ಇಟ್ ಈಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಬೈ ದಿ ಲಿಕ್ವಿಡ್, ಆರ್ ಪರ್ಪೆಂಡಿಕ್ಯುಲರ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಆನ್ ದ ಬಾಡಿ. ಲಿಕ್ವಿಡ್ಡಿಂದ ಆ ಬಾಡಿ ಅಂತಂದರೆ ಚೆಂಡು ಅಥವಾ ಸ್ಪಿಯರೋ ಅಥವಾ ಲೋಟನೋ ಅಥವಾ ಮರದ ತುಂಡೋ ಏನೋ ಒಂದು, ಅದರ ಮೇಲೆ ಲಿಕ್ವಿಡ್ ಹಾಕಿದಂತಹ ಫೋರ್ಸ್ ಡಿವೈಡೆಡ್ ಬೈ ಏರಿಯಾನ ನಾವು ಪ್ರೆಷರ್ ಅಂತ ಕರಿತೀವಿ, ಆಯಿತಾ. ಈಗ ನೀರಿನಲ್ಲಿ ಮುಳುಕೊಂಡಿದ್ದೀವಿ, ಸ್ವಿಮ್ಮರ್ ಒಳಗಡೆ ಮುಳುಕೊಂಡಿದ್ದಾನೆ ಅಂದ್ಕೊಳ್ಳಿ, ಅವನ ಮೇಲೆ ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಇರುತ್ತೆ, ದಟ್ ಈಸ್ ಹೈಡ್ರಾಲಿಕ್ ಪ್ರೆಷರ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅಥವಾ ನೀರಿನಲ್ಲಿ ಯಾವುದೋ ಒಂದು ಶಿಪ್ ಮುಳುಗೋಗಿದೆ, ಅದ್ರ ಮೇಲೆ ಸಮುದ್ರದಲ್ಲಿ ಶಿಪ್ ಮುಳುಗೋಗಿದೆ, ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಕ್ಕಂಥ ಪ್ರೆಷರ್, ದಟ್ ಈಸ್ ಆಲ್ಸೋ ಹೈಡ್ರಾಲಿಕ್ pressure. So like this we have many examples for hydraulic pressure. Okay, pressure ಆಯಿತು. ಪ್ರೆಷರ್ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆ ಮಾಡೋದಿದೆ. I will come back to that after I define what is called density. So next parameter is density. Okay, density. Next parameter is density. So density is represented by this symbol. We have to read it as rho. Okay, ಇದು P, ಇದು rho. ಏನು ಡೆನ್ಸಿಟಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಇವೆಲ್ಲ ಹೈಸ್ಕೂಲ್, ಇವತ್ತು ಪ್ರೈಮರಿ ಸ್ಕೂಲ್ ಅಥವಾ ಮಿಡಲ್ ಸ್ಕೂಲಲ್ಲೇ ಕಲಿಸ್ತಾರೆ. ಏನು ಡೆನ್ಸಿಟಿ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ದಿಸ್ ಪ್ಯಾರಾಮೀಟರ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಫ್ಲೂಯಿಡ್ಸ್. ಸಾಲಿಡ್ಸಲ್ಲಿ ಬರೀ ಮಾಸೇ ಸಾಕು, ಮಾಸ್ ಬೈ ವಾಲ್ಯೂಮು ತಗೋತೀವಿ. ಆಮೇಲೆ ಈ ಡೆನ್ಸಿಟಿ ಅನ್ನೋದು ಸಾಲಿಡ್ಸಲ್ಲಿ ಇಟ್ ಡಸ್ ನಾಟ್ ವೇರಿ ವಿತ್ ಪ್ರೆಷರ್. ಯಾಕೆ ಹೇಳಿ ನೋಡೋಣ. ನೀವು ಪ್ರೆಷರ್ ಹಾಕಿದಾಗ ವಾಲ್ಯೂಮ್ ಚೇಂಜ್ ಆಗಲ್ಲ, ಹಾಗಾಗಿ ಡೆನ್ಸಿಟಿ ಕೂಡ ಚೇಂಜ್ ಆಗಲ್ಲ. ಲಿಕ್ವಿಡ್ಸಲ್ಲೂ ಏನಂತ ಚೇಂಜ್ ಆಗಲ್ಲ. ಇಲ್ಲಿ ಹೇಳಿದ್ದು ನೋಡಿ, ವಾಲ್ಯೂಮ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಪ್ರೆಷರ್ ಅಂತ. ಆದರೆ ಗ್ಯಾಸಲ್ಲಿ ಮಾತ್ರ ನೀವು ಪ್ರೆಷರ್ ಹಾಕಿದಂಗೆಲ್ಲ ವಾಲ್ಯೂಮ್ ಚೇಂಜ್ ಆಗುತ್ತೆ, ಡೆನ್ಸಿಟಿ ಕೂಡ ಎರ್ರಾಬಿರ್ರಿ ಚೇಂಜ್ ಆಗುತ್ತೆ. ಸೊ ಓಕೆ, ಬರಲಿ. ಡೆನ್ಸಿಟಿ ಅಂದರೆ ಏನು? ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. SI ಯೂನಿಟ್ ಆಸ್ ಯೂಶುವಲ್ ಏನು ಹೇಳಿ ನೋಡೋಣ, kg per meter cube is a SI ಯೂನಿಟ್. ಆಮೇಲೆ ಡೈಮೆನ್ಷನ್ಸ್ M1 L -
-3. This is about the dimension. Okay, density ಕತೆ ಆಯಿತು. Density is nothing but mass per unit volume and it is constant for solids and liquids, does not vary with pressure, whereas in the case of gases it varies with pressure. ಸುಮ್ಮನೆ ನಿಮಗೆ ಆಬ್ಜೆಕ್ಟಿವ್ ಟೈಪಲ್ಲಿ ಕೇಳ್ಬೋದು ಅಥವಾ fill in the blanks ಅಥವಾ MCQ ನಲ್ಲಿ ಕೇಳ್ಬೋದು. Density of a solid is rho. When the pressure is doubled, the new density is rho by 2 rho or ಏನೋ ಒಂದು ಅಂದರೆ ಪ್ರೆಷರನ್ನು ಜಾಸ್ತಿ ಮಾಡಿದರೆ ಡೆನ್ಸಿಟಿ ಏನಾಯಿತು ಅಂತ ಏನೂ ಆಗೋದಿಲ್ಲ, ಡೆನ್ಸಿಟಿ ಸೇಮ್ ಇರುತ್ತೆ ಆಸ್ ಲಾಂಗ್ ಆಸ್ ಯು ಆರ್ ಟಾಕಿಂಗ್ ಅಬೌಟ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್. ಬಟ್ ಇನ್ ಗ್ಯಾಸಸ್ ಸರ್ಟನ್ಲಿ ಇಟ್ ವಿಲ್ ವೇರಿ. ಓಕೆ, ಇದು ಡೆನ್ಸಿಟಿ ಡೆಫಿನೇಷನ್ ಆಯಿತು. ಈಗ ಇನ್ನೊಂದು ಕ್ವಾಂಟಿಟಿನ ಡಿಫೈನ್ ಮಾಡ್ತೀವಿ, ಏನಪ್ಪ ಅಂದರೆ ಸ್ಪೆಸಿಫಿಕ್ ಡೆನ್ಸಿಟಿ ಅಂತ. ಆ್ಯಕ್ಚುಲಿ ಈ ಲಿಕ್ವಿಡ್ ಹೇಳಿದ್ನಲ್ಲ, ಲಿಕ್ವಿಡ್ಸ್ ವಾಟರ್ ಡೆನ್ಸಿಟಿ ಅಥವಾ ಎನಿ ಲಿಕ್ವಿಡ್ ಡೆನ್ಸಿಟಿ ಇಸ್ ಕಾನ್ಸ್ಟೆಂಟ್, ಆಲ್ವೇಸ್ ಕಾನ್ಸ್ಟೆಂಟ್, ಇಟ್ ಡಸ್ ನಾಟ್ ವೇರಿ ವಿತ್ ಪ್ರೆಷರ್. ಆದರೂ ಕೂಡ ನಾವು ಬರಿಬೇಕಾದ್ರೆ 1 atmosphere ಪ್ರೆಷರ್ ಡೆನ್ಸಿಟಿ ಅಂತಂದೇ ಬರಿತೀವಿ. ಈಗ ವಾಟರ್ಗೆ ಬಂದರೆ ನಿಮಗೆಲ್ಲ ಗೊತ್ತಿದೆ 4 ಡಿಗ್ರಿನಲ್ಲಿ ಮಾಲಿಕ್ಯೂಲ್ಸ್ ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿರ್ತೀನಿ ನೋಡಿ, ನನ್ನ ಥರ್ಮಲ್ ಪ್ರಾಪರ್ಟೀಸ್ ಅದರಲ್ಲೆಲ್ಲ ಹೇಳಿರ್ತೀನಿ. 4 ಡಿಗ್ರಿನಲ್ಲಿ ನಾವು ಅದರ ಡೆನ್ಸಿಟಿಯನ್ನು ಬರೀಬೇಕು. 4 ಡಿಗ್ರಿನಲ್ಲಿ ಅವುಗಳ ಮಾಲಿಕ್ಯೂಲ್ಸ್ ಎಲ್ಲ ಸ್ವಲ್ಪ ದೂರ ಹೋಗಿ ಆಮೇಲೆ ಹತ್ತಿರ ಬಂದಿರ್ತವೆ, ವಾಲ್ಯೂಮ್ ಶ್ರಿಂಕ್ ಆಗಿರುತ್ತೆ. 0 ಡಿಗ್ರಿನಲ್ಲಿ ದೂರ ಇರ್ತವೆ, ಆಮೇಲೆ ಬ್ರೇಕ್ ಆದಾಗ ಮಾಲಿಕ್ಯೂಲ್ಸ್ ಎಲ್ಲ ಹತ್ತಿರ ಬಂದು ವಾಲ್ಯೂಮ್ ಕಡಿಮೆ ಆಗಿರುತ್ತೆ. ಸೊ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಇಸ್ ಮಿನಿಮಮ್, ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಇಸ್ ಮ್ಯಾಕ್ಸಿಮಮ್. ಯಾಕೆಂದರೆ 4 ಡಿಗ್ರಿನಲ್ಲಿ ಮಾಲಿಕ್ಯೂಲ್ಸ್ ಎಲ್ಲ ಹತ್ತಿರ ಬಂದಿರ್ತವೆ, ಮತ್ತೆ ನೀವು ಟೆಂಪರೇಚರ್ ಜಾಸ್ತಿ ಮಾಡಿದರೆ ಮಾಲಿಕ್ಯೂಲ್ಸ್ ಎಲ್ಲ ದೂರ ಹೋಗ್ತವೆ, ಆಯಿತಾ. ಸೊ ಹಾಗಾಗಿ ನಾವು ಡೆನ್ಸಿಟಿ ಫಾರ್ ವಾಟರನ್ನು 4 ಡಿಗ್ರಿನಲ್ಲಿ ಅದು ಪಕ್ಕ ಅಂತ ತಗೊಳ್ತೀವಿ. ಆ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಬಂದುಬಿಟ್ಟು 1 × 10⁻³ kg per meter cube. ಇದು ಡೆನ್ಸಿಟಿ ಆಫ್ ವಾಟರ್, ರೋ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಈಗ ಸ್ಪೆಸಿಫಿಕ್ ಡೆನ್ಸಿಟಿ ಅಂದರೆ ಏನು ಗೊತ್ತಾ? ಸ್ಪೆಸಿಫಿಕ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್. ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್, ಇಟ್ ಕ್ಯಾನ್ ಬಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಡೆನ್ಸಿಟಿ. ಆಮೇಲೆ ಈ ಸ್ಪೆಸಿಫಿಕ್ ಡೆನ್ಸಿಟಿ ಎಲ್ಲ ಸಿಸ್ಟಮಲ್ಲೂ ಸೇಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಡೆನ್ಸಿಟಿ ಆಫ್ ಅಲ್ಯೂಮಿನಿಯಂ ಅನ್ನು 2.7 ಅಂದರೆ ಅರ್ಥ ಏನು ಗೊತ್ತಾ? ಇಟ್ ಈಸ್ ಆಕ್ಚುಲಿ 2.7 ಈಸ್ ದ aluminum density multiplied by density of water. Actual density of aluminum is 2.7 into 1 into 10⁻³ anta. So aluminum specific density, if I say 2.7, means it is 2.7 times density of water. So density ಅನ್ನು ನಾವು ಇಂಡಿವಿಜುವಲ್ ಆಗು ಡಿಫೈನ್ ಮಾಡ್ತೀವಿ, ಕಂಪೇರ್ ಟು ಒಂದು ಸಬ್ಸ್ಟೆನ್ಸ್ ಆಲ್ಸೋ ಡಿಫೈನ್ ಮಾಡ್ತೀವಿ. ಆ ಸಬ್ಸ್ಟೆನ್ಸ್ ಯಾವುದಪ್ಪ ಅಂದರೆ ವಾಟರ್. ಯಾವ ಟೆಂಪರೇಚರಲ್ಲಿ? 4 ಡಿಗ್ರಿನಲ್ಲಿ. ಎಷ್ಟು ಅದರ ವ್ಯಾಲ್ಯೂ? 1 × 10⁻³. ಹಾಗಾದರೆ ವಾಟ್ ಈಸ್ ದ ಸ್ಪೆಸಿಫಿಕ್ ಡೆನ್ಸಿಟಿ ಆಫ್ ವಾಟರ್? ಸ್ಪೆಸಿಫಿಕ್ ಡೆನ್ಸಿಟಿ ಆಫ್ ವಾಟರ್ ಈಸ್ ಈಕ್ವಲ್ ಟು 1. ಯಾಕೆ ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಒಂದೇ ಆಗಿರೋದ್ರಿಂದ ಸ್ಪೆಸಿಫಿಕ್ ಡೆನ್ಸಿಟಿ ಆಫ್ ವಾಟರ್ ಈಸ್ 1. ಓಕೆನಾ? ಸೊ ಇದು ಡೆನ್ಸಿಟಿ ಆಯಿತು, ಪ್ರೆಷರ್ ಆಯಿತು, ಡೆನ್ಸಿಟಿ ಆಯಿತು. ಈಗ ಮತ್ತೆ ಪ್ರೆಷರ್ ಕಡೆಗೆ ವಾಪಸ್ ಬರೋಣ. ಅದರಲ್ಲೂ ಈ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಕಡೆಗೆ ವಾಪಸ್ ಬರೋಣ. ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಬಗ್ಗೆ ಬಂದಾಗ ಹೈಡ್ರಾಲಿಕ್ ಅಂತೀವಿ, ಹೈಡ್ರೋಸ್ಟ್ಯಾಟಿಕ್ ಅಂತೀವಿ, ಆಮೇಲೆ ಇನ್ನೂ ಏನೇನೋ ಬರುತ್ತೆ ಈ ಪ್ರೆಷರಿಗೆ ಸಂಬಂಧಪಟ್ಟಾಗೆ, ಮುಂದೆ ಎಲ್ಲ ಹೇಳ್ತಾ ಹೋಗ್ತೀನಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್, ಗಾಜ್ ಪ್ರೆಷರ್, ಅಬ್ಸಲ್ಯೂಟ್ ಪ್ರೆಷರ್, ಓಕೆ, ಆಮೇಲೆ ಲೋ ಪ್ರೆಷರ್, ಹೈ ಪ್ರೆಷರ್, ಆಮೇಲೆ ಪ್ರೆಷರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್, ಮರ್ಕ್ಯುರಿ ಬಾರೋಮೀಟರ್ ಅಂತ ಇವೆಲ್ಲ ಬರ್ತವೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಆದರೂ ಕೂಡ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆಲ್ಲ ಜನರಲ್ ಆಗಿ ನೋಡಿ ಮಕ್ಕಳೇ. ನನ್ನ ಉದ್ದೇಶ ಏನು ಗೊತ್ತಾ? ಬರೀ ಫಿಸಿಕ್ಸನ್ನು ಹೇಳ್ಕೊಂಡು ಡ್ರೈ ಮಾಡೋದಲ್ಲ. ಡ್ರೈ ಆಗೋಗ್ಬಿಡುತ್ತೆ, ಹೇಳ್ತಾ ಒಂಥರ ಮಾನೋಟನಸ್ ಆಗಿಬಿಡುತ್ತೆ. ಬರೀ ಡೆಫಿನೇಷನ್ ಹೇಳೋ, ಈಕ್ವೇಷನ್ ಬರೀ, ಆಮೇಲೆ ಅದಕ್ಕೊಂದು ಎಕ್ಸಾಂಪಲ್ ಕೊಡು, ಒಂದಷ್ಟು ಲೆಕ್ಕಗಳು ಮಾಡು, ಒಂದಷ್ಟು ಡಿರೈವೇಷನ್ಸ್ ಮಾಡು. ಹಿಂಗಾಗಿ ಫಿಸಿಕ್ಸ್ ಸ್ವಲ್ಪ ಡ್ರೈ ಅಂತ ಅನ್ನಿಸ್ಬಿಡುತ್ತೆ. ಆ್ಯಕ್ಚುಲಿ ಫಿಸಿಕ್ಸ್ ತುಂಬ ಇಂಟ್ರೆಸ್ಟಿಂಗ್. ಅದಷ್ಟೇ ಅಲ್ಲ, ಅಲ್ಲಿ ಬರ್ತಕ್ಕಂಥ ಫಿಸಿಸಿಸ್ಟ್ಗಳ ಲೈಫು ಕೂಡ ತುಂಬ ಇಂಟ್ರೆಸ್ಟಿಂಗ್. ಈಗ ಒಂದು ಎಕ್ಸಾಂಪಲ್, ಅದನ್ನು ನಾನು ಹೇಳಿದ್ದೆ ಅವಾಗಲೇ, ಪ್ಯಾಸ್ಕಲ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ಒಂದು ಸ್ವಲ್ಪ ಹೇಳ್ತೀನಿ ಅಂತ. ಪ್ಯಾಸ್ಕಲ್ ಅನ್ನೋನು ಚಿಕ್ಕವನಿದ್ದಾಗ ಅವ್ರ ಅಪ್ಪ ಏನು ಮಾಡಿದ್ನಂತೆ ಅಂದರೆ, ಇವನು ಮ್ಯಾಥಮೆಟಿಕ್ಸನ್ನು ಓದಲೇಬಾರ್ದು,
ಇವನ ಕಣ್ಣಿಗೆ ಮ್ಯಾಥಮೆಟಿಕ್ಸ್ ಬುಕ್ಕುಗಳೇ ಕಾಣಬಾರ್ದು ಅಂತ ಅವನು 13ನೇ ವಯಸ್ಸು ತನಕ ಎಲ್ಲ ಬುಕ್ಕುಗಳನ್ನು ಬಚ್ಚಿಟ್ಬಿಟ್ಟಿದ್ದಂತೆ. ಅವನಿಗೆ ಮ್ಯಾಥ್ಸ್ ಅನ್ನೋದೊಂದು ಸಬ್ಜೆಕ್ಟ್ ಇದೆ ಅನ್ನೋದೇ ತೋರಿಸಿರ್ಲಿಲ್ವಂತೆ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಅದೇನೋ ಅವ್ರ ಫಾದರ್ ಇಂಟೆನ್ಷನ್ ಏನಿತ್ತೋ ಗೊತ್ತಿಲ್ಲ. ಬೇರೆ ಎಲ್ಲ ಓದ್ಲಿಕ್ಕೆ ಬಿಡ್ತಾ ಇದ್ರಂತೆ. ಆರ್ಟ್ಸ್ ಓದ್ತಿದ್ದಂತೆ, ಹಿಸ್ಟರಿ ಓದ್ತಿದ್ದಂತೆ, ಸೈನ್ಸ್ ಓದ್ತಿದ್ದಂತೆ. ಆದರೆ ಮ್ಯಾಥ್ಸ್ ಮಾತ್ರ 13ನೇ ವಯಸ್ಸು ತನಕ ಪ್ಯಾಸ್ಕಲ್ಗೆ ತೋರಿಸಲೇ ಇಲ್ವಂತೆ ಅವರಪ್ಪ. ಬಟ್ ಆಮೇಲೆ ಪ್ಯಾಸ್ಕಲ್ಗೆ ಇಂಟ್ರೆಸ್ಟ್, ಏನೇನೋ ಹೊಸ್ದಾಗಿ ಕಲಿಬೇಕಂತ ಬಹಳ ಆಸಕ್ತಿ. ಹಾಗಾಗಿ ಅವನು 13ನೇ ವಯಸ್ಸು ಆದಮೇಲೆ ಸ್ಕೂಲಲ್ಲೂ ಕೂಡ ಅವ್ರ ಟೀಚರ್ಸ್ಗೆ ಹೇಳ್ಬಿಟ್ಟಿದ್ದಂತೆ, ಇವನಿಗೆ ಮ್ಯಾಥ್ಸ್ ಮಾತ್ರ ಪಾಠ ಮಾಡಬೇಡಿ ಅಂತ. ಎಲ್ಲೋ ಒಂದು ಕಡೆ ಪಾಠ ಮಾಡಿದ್ದಕ್ಕೆ ಸ್ಕೂಲನ್ನು ಬಿಡಿಸಿ ಮನೆಯಲ್ಲೇ ಅವನಿಗೆ ಪಾಠ ಹೇಳ್ಕೊಡ್ತಾ ಇದ್ದಂತೆ ಅವ್ರ ತಂದೆ ಪ್ಯಾಸ್ಕಲ್ಗೆ. ಆಮೇಲೆ 13ನೇ ವಯಸ್ಸು ಆದಮೇಲೆ ಪ್ಯಾಸ್ಕಲ್ ಸ್ಟಾರ್ಟೆಡ್ ಡೆವಲಪಿಂಗ್ ದ ಇಂಟ್ರೆಸ್ಟ್ ಇನ್ ಮ್ಯಾಥಮೆಟಿಕ್ಸ್. He came in contact with maths, and dear students, do you know he did wonderful work, ಗ್ರೇಟ್ ಅಚೀವ್ಮೆಂಟ್ಸ್ ಇನ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸಲ್ಲಂತೂ ತುಂಬ ಇದೆ. ಪ್ಯಾಸ್ಕಲ್ ರೂಲ್ಸ್ ಅಂತ ತುಂಬ ಇದೆ. ಸ್ಟ್ರಿಂಗ್ ಥಿಯರಿ ಅಂತ ಬರುತ್ತೆ, ಗ್ರಾಫ್ ಥಿಯರಿ ಅಂತ ಬರುತ್ತೆ, ಪ್ರಾಬಬಿಲಿಟಿ ಥಿಯರಿ ಅಂತ ಬರುತ್ತೆ. ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಂತೂ ಪ್ಯಾಸ್ಕಲ್ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಸೊ ಆಮೇಲೆ ಅವನು ಇಂಟ್ರೆಸ್ಟನ್ನು ಡೆವಲಪ್ ಮಾಡಿಕೊಂಡು ಮ್ಯಾಥ್ಸನ್ನು ಕಲಿತು ಅಲ್ಲಿ ಒಂದು ಸಾಧನೆನೇ ಮಾಡ್ದ. ಏನಕ್ಕೆ ಹೇಳ್ತೀನಿ ಅಂದರೆ, ನಾವು ಅಂದ್ಕೋತೀವಿ ನಮ್ಮ ಕೈಲಿ ಏನೂ ಆಗೋದಿಲ್ಲ, ನನಗೆ ಏನೂ ಬರೋದಿಲ್ಲ, ಎಲ್ಲೋ ಒಂದು ಕಡೆ ಫೇಲ್ ಆಯಿತು ಅಂದರೆ ನನ್ನ ಲೈಫೇ ಇಷ್ಟು ಅಂತ ಅಂದ್ಕೋತೀವಿ. ಅದು ಹಂಗಲ್ಲ. ನಡಿಬೇಕಾದ್ರೆ ಒಂದು ಕಡೆ ಎಡವ್ತೀವಿ, ಎಡವಿದ ತಕ್ಷಣ ಖಾಲಿ ಗಾಯನೂ ಆಗುತ್ತೆ, ಬಿದ್ದು ಬೀಳ್ತೀವಿ. ಹಂಗಂತೇಳಿ ಅಲ್ಲೇ ಕೂತ್ಕೊಂಡ್ಬಿಡ್ತೀವ. ಎದ್ದೇಳಬೇಕು, ಗಾಯಕ್ಕೆ ಒಂಚೂರು ಆಯಿಂಟ್ಮೆಂಟೋ ಮುಲಾಮ ಏನೋ ಹಚ್ಕೋಬೇಕು, ಮುಂದಕ್ಕೆ ಹೋಗಬೇಕು. ದೆನ್ ಓನ್ಲಿ ಯು ಕ್ಯಾನ್ ರೀಚ್ ಯುವರ್ ಡೆಸ್ಟಿನಿ. ಮಕ್ಕಳೇ, ನೀವು ಫಸ್ಟ್ PUC ನಲ್ಲಿ ಸ್ವಲ್ಪ ಕಷ್ಟಪಡ್ತಿದ್ದೀರಾ. ಏನೋ ಫಿಸಿಕ್ಸ್ ಅಂತೂ ಟಫ್ ಅನ್ನಿಸ್ತಾ ಇದೆ ನಿಮಗೆ. ಐ ಕ್ಯಾನ್ ಸಿ ಯುವರ್ ಕಾಮೆಂಟ್ಸ್. ಎಷ್ಟೋ ಜನ ಮಕ್ಕಳು, ಸರ್ ನಿಮ್ಮ ವಿಡಿಯೋ ನೋಡಿದ ಮೇಲೆ ನನಗೆ ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಬಂತು ಅಂತ ಹೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಫಿಸಿಕ್ಸ್ ಇಂಟ್ರೆಸ್ಟಿಂಗ್. ಯಾವುದೇ ಒಂದು ಸಬ್ಜೆಕ್ಟ್ ತಗೊಳ್ಳಿ, ಇಂಟ್ರೆಸ್ಟಿಂಗ್ ಇಲ್ಲ ಅನ್ನಂಗೆ ಇಲ್ಲವೇ ಇಲ್ಲ. ನಾವು ಅದರಲ್ಲಿ ಗಮನ ತೊಡಗಿಸ್ಬೇಕು, ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಸೊ ಎಲ್ಲೋ ಒಂದು ಸಣ್ಣದಾಗಿ ಮಾರ್ಕ್ಸ್ ಕಡಿಮೆ ಆಯಿತು, ಅಥವಾ ಟೆಸ್ಟಲ್ಲಿ ಚೆನ್ನಾಗಿ ಬರೀಲಿಲ್ಲ, ಅಥವಾ ಯಾವುದೋ ಕ್ಲಾಸಲ್ಲಿ ಮೇಷ್ಟ್ರು ಬೈದ್ಬಿಟ್ರು ಅಂತ ನೀವು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು. ಮೇಷ್ಟ್ರಿಗೆ ಬೈಯೋ ಅಧಿಕಾರ ಇದೆ, ಪೇರೆಂಟ್ಸ್ಗೆ ಬೈಯೋ ಅಧಿಕಾರ ಇದೆ. ಯಾಕೆ ಅಂದರೆ ಅವರು ನಿಮ್ಮ ಒಳ್ಳೆಯದಕ್ಕೆ ಬೈತಾರೆ. ಅವರು ಬೈದರು ಅಂದರೆ ನಿನ್ನನ್ನು ಅವಮಾನ ಮಾಡಿದರು ಅಂತಲ್ಲ, ನೀನು ಕಲಿತು ಮುಂದೆ ಬರಲಿ ಅಂತ. ಇನ್ಫ್ಯಾಕ್ಟ್ ನಾವೆಲ್ಲ ಚಿಕ್ಕವರಿದ್ದಾಗ ಬರೀ ಬೈಯೋದೆಲ್ಲ ಹೊಡಿತಾ ಇದ್ರು. ಹೊಡೆದಾಗ ನಮಗೆ ನೆಕ್ಸ್ಟ್ ಕ್ಲಾಸಿಗೆ ಏನಾದರೂ ಮಾಡಿ ಚೆನ್ನಾಗಿ ಓದ್ಕೊಂಡೋಗಿ ಸರ್ ಹತ್ರ ಬೇಷ್, ವೆರಿ ಗುಡ್ ಅಂತ ಅನ್ನಿಸ್ಕೋಬೇಕು ಅನ್ನೋ ಒಂಥರ ಚಾಲೆಂಜ್ ಬರ್ತಾ ಇತ್ತು. ಅದನ್ನು ವಿ ಆರ್ ಟೇಕಿಂಗ್ ಇಟ್ ಇನ್ ಎ ಸ್ಪೋರ್ಟಿವ್ ಮ್ಯಾನರ್. ನೀವು ಅಷ್ಟೇ, ಇವತ್ತು ಬೈದಿದ್ದಾರಾ, ಇವತ್ತು ನಿನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿದಾರಾ, ನೆಕ್ಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ತೋರಿಸ್ತೀನಿ, ಈ ಥರ ನೀವು ನಿಮ್ಮ ಮೈಂಡನ್ನು ಪಾಸಿಟಿವ್ ಮೂಡಲ್ಲಿ ಇಟ್ಕೋಬೇಕು. ಆಲ್ವೇಸ್ ಯು ಶುಡ್ ಬಿ ಇನ್ ಅ ಪಾಸಿಟಿವ್ ಮೂಡ್. ಆಮೇಲೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ನೀವು ಅಂದ್ಕೊಳಂಗೆ ಇಲ್ಲ. ಎಲ್ಲನೂ ಐ ಕ್ಯಾನ್ ಅಂತ, ಐ ಕ್ಯಾನಾಟ್ ಅಲ್ಲ, ಐ ಕ್ಯಾನ್ ಅಂತ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಹಂಗಾದಾಗ ಮಾತ್ರ ನೀವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. ಯಾರಿಗೂ ದೇವರು ಎರಡೆರಡು ಬ್ರೈನನ್ನು ಕೊಟ್ಟಿರಲ್ಲ. ಎಲ್ಲರಿಗೂ ನಮ್ಮ ಈ ಕೈ ಹಿಡಿದ್ರೆ ಎಷ್ಟಾಗುತ್ತೋ ಅಷ್ಟೇ ಸೈಜಿನ ಬ್ರೈನ್ ಕೊಟ್ಟಿರೋದು. ಆ ಬ್ರೈನಲ್ಲಿ ಎಷ್ಟೋ ಕೋಟ್ಯಾಂತರ ಸೆಲ್ಗಳಿದ್ದಾವೆ, ಅದರಲ್ಲಿ ನಾವು ಒಂದು 10% ಯೂಸ್ ಮಾಡ್ಕೊಳ್ಳಲ್ಲ. ಸೊ ನಾವು ಯೂಸ್ ಮಾಡ್ಕೊಳ್ತಾ ಹೋದಾಗ ನಮಗೆ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಯಾವಾಗಲೂ ಪಾಸಿಟಿವ್ ವೈಬ್ಸ್ ಅಲ್ಲಿರಿ, ಪಾಸಿಟಿವ್ ಥಾಟ್ಸ್ ಅಲ್ಲಿರಿ. ಪ್ಯಾಸ್ಕಲ್, ಫ್ಯಾರಡೆ, ನ್ಯೂಟನ್ ಇವ್ರನ್ನೆಲ್ಲ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನೋಡಿ, ಪ್ಯಾಸ್ಕಲ್ 13ನೇ ವಯಸ್ಸು ತನಕ ಮ್ಯಾಥ್ಸೇ ಗೊತ್ತಿರಲಿಲ್ಲ. ಆಮೇಲೆ ಮ್ಯಾಥಮೆಟಿಕ್ಸಲ್ಲೇ ವಂಡರ್ಸನ್ನು ಕ್ರಿಯೇಟ್ ಮಾಡ್ದ. ಇವತ್ತು ನಾವು ಅವ್ನು ಮಾಡಿರೋ ಕೆಲಸನ ನಾವು ಓದ್ತಾ ಇದ್ದೀವಿ. ಓಕೆ, ಸೊ ಅವನ ಹೆಸರಲ್ಲಿ ಒಂದು ಯೂನಿಟ್ ಕೂಡ ಇದೆ, ಅದು ಪ್ಯಾಸ್ಕಲ್ ಅಂತ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಪ್ಯಾಸ್ಕಲ್ ಲಾ. ಪ್ಯಾಸ್ಕಲ್ ಲಾನ 2 ಸ್ಟೇಟ್ಮೆಂಟ್ಗಳಿದ್ದಾವೆ, ಅದು ಏನು ಅಂತ. ಅದಾದಮೇಲೆ ಅಪ್ಲಿಕೇಶನ್ಸ್ ಆಫ್ ಪ್ಯಾಸ್ಕಲ್ ಲಾ. ಅದಾದಮೇಲೆ ಈ ಮರ್ಕ್ಯುರಿ ಬಾರೋಮೀಟರ್, ಅಟ್ಮಾಸ್ಫಿರಿಕ್ ಪ್ರೆಷರ್, ಆಲ್ ದೀಸ್ ಥಿಂಗ್ಸ್ ಐ ವಿಲ್ ಎಕ್ಸ್ಪ್ಲೈನ್ ಒನ್ ಬೈ ಒನ್. ಸ್ಟೇ ವಿತ್ ಮೀ. ಐ ವಿಲ್ ಅಪ್ಲೋಡ್ ವಿಡಿಯೋಸ್ ಹಿಯರ್ ಆನ್ವರ್ಡ್ಸ್ ರೆಗ್ಯುಲರ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.